ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. 6 ಜನ ಹೆಣ್ಮಕ್ಳು, ಅವ್ರ ಮೈ ಮೇಲೆ ಅಲ್ಪ ಸ್ವಲ್ಪ ಒಡವೆ ಅಲ್ಲ, 10 ರಿಂದ 12 ಲಕ್ಷ ತಕ್ಕ ಬೆಲೆ ಬಾಳೋ ಒಡವೆಗಳು. ನಾವೆಲ್ಲರೂ ಹೀಗೆ ದೇವಸ್ಥಾನದಲ್ಲಿ ಇರೋಕ್ಕಾಗಲ್ಲ. ನನ್ನ ತವ್ರ ಮನೆಗೆ ಹೋಗೋಣ ಬನ್ನಿ. ಬೇಡ, ಅಲ್ಲಿಗೆ ಮಾತ್ರ ಖಂಡಿತ ನಾವು ಹೋಗೋದು ಬೇಡ ಜಾನ್ವಿ. ನನ್ನ ಸಮಸ್ತ ಸ್ಥಿರ ಹಾಗೂ ಚರ ಆಸ್ತಿಯನ್ನು ನನ್ನ ದ್ವಿತೀಯ ಪುತ್ರ ಹರಿಪ್ರಸಾದ್ಗೆ ಸೇರತಕ್ಕದ್ದು ಇಂತಿ ಅನ್ನಪೂರ್ಣ ಶಿವಪ್ರಸಾದ್. ಸ್ಥಿರಾಸ್ತಿ ಅಂದರೆ ಮನೆ, ಕಂಪನಿ, ಫಾರ್ಮ್ ಹೌಸು, ಗೆಸ್ಟ್ ಹೌಸು ಇತ್ಯಾದಿ. ಚರಾಸ್ತಿ ಅಂದರೆ ಚಿನ್ನ, ಬೆಳ್ಳಿ, ಒಡವೆ, FD ಇತ್ಯಾದಿ. ಅರ್ಥ ಆಯ್ತಾ? ಹೆತ್ತ ಮಗನಿಂದಲೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ ತಾಯಿ ಅಂತ ನ್ಯೂಸ್ ಪೇಪರಲ್ಲಿ ಬರುತ್ತೆ, ನ್ಯೂಸ್ ಚಾನಲಲ್ಲಿ ಬರುತ್ತೆ, ಪ್ಯಾನಲ್ ಕೂತ್ಕೋಬೇಕಾಗುತ್ತೆ, ಡಿಸ್ಕಷನ್ ಬರಬೇಕಾಗುತ್ತೆ, ಊರಲ್ಲೆಲ್ಲ ಮರ್ಯಾದೆ ಹೋಗುತ್ತೆ. ಬೇಕಾ ಇದೆಲ್ಲ? ಹರಿ, ನೀನ್ ಖಂಡಿತ ಉದ್ಧಾರ ಆಗಲ್ಲ ಕಣೋ. ಥ್ಯಾಂಕ್ಸ್ ಮುದ್ಕಿ, ನೀನೆಷ್ಟು ಶಾಪ ಹಾಕ್ತಿದೆಯೋ ನನಗಷ್ಟೇ ಒಳ್ಳೇದಾಗ್ತಾ ಹೋಗ್ತಿದೆ. ಮಾಲ್ತಿ ಅತ್ಗೆ, ಬೇಬಿ, ನನ್ನ ಮುದ್ದಿನ ದೇವರು ಕೋಟ ತಂಗಿ, ಬಾಮ್ಮ. ನಾನು ನಿನ್ನ ತಂಗಿ ಕಣೋ. ಅಕ್ಕ ಸಾಲಿಗ ಅಕ್ಕನ ಒಡವೆನೂ ಬಿಡಲಿಲ್ಲ ಅಂತ ಗಾದೆ ಇದೆ. ಈ ಹರಿ ತಂಗಿ ಒಡವೆನೂ ಬಿಡಲಿಲ್ಲ ಅಂತ ಗಾದೆಯಾಗಿ ಹೋಗ್ಲಿ ಬಿಡು. ಗಾದೆ ಪುರುಷ ನಾನು. ಹೆಣ್ಮಕ್ಳದೆಲ್ಲ ಮುಗೀತಾ? ಬಾರಪ್ಪ, ಕುಟುಂಬದ ಏಕಮೇವ ಮುದ್ದಿನ ಕುಲಪುತ್ರ ಬಾ. ಸರ, ಉಂಗ್ರ ಎಲ್ಲ ಬಿಚ್ಚಿಟ್ಟಿದೆಯಲ್ಲಪ್ಪ. ನಡಿಕಂದ, ಬೇಕಾದಾಗ ಹೇಳಿ ಕಳಿಸ್ತೀನಿ, ಬರುವೆ ಅಂತೆ. ನಡಿ ಹೋಗೋಣ. ನಾನು ಬರಲ್ಲ. ಬರಬೇಕೀಗ. ಬರಲ್ಲ.
ಹೇಳಿ ಮಿಸ್ಟರ್ ಹರಿ, ಏನು ಹಾಟ್ ನ್ಯೂಸ್? ದುಶ್ಮನ್ಗಳ ಬೀದಿಗೆ ಬಿದ್ದಿದ್ದಾರೆ. ವಿಲುವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಂಡು ದೇವಸ್ಥಾನದ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಅವ್ರು ಹಂಗೆ ಒದ್ದಾಡಬೇಕು. ನಮ್ಮದು ಏನಾದರೂ ಕಾಂಟ್ರಿಬ್ಯೂಷನ್ ಬೇಕಿದ್ರೆ ಹೇಳಿ. ಬೇಕಾದ್ರೆ ಕೇಳ್ತೀನಿ, ಸದ್ಯಕ್ಕೇನು ಬೇಕಾಗಿಲ್ಲ. ಯಾಕೆಂದರೆ ನಮ್ಮನೆ ಲೇಡೀಸ್ಗಳ ಹತ್ರ ಎಲ್ಲ ಚಿನ್ನನು ಕಿತ್ಕೊಂಬಂದಿದ್ದೀನಿ. ಆ ಚಿನ್ನನ ಹಂಗೆ ಬಿಟ್ಟಿದ್ರೆ ಅದನ್ನು ಮಾರ್ಬಿಟ್ಟು ಇನ್ನೊಂದು ಚಟ್ನಿ ಪುಡಿ ಮಸಾಲೆ ಪುಡಿ ಫ್ಯಾಕ್ಟ್ರಿ ಓಪನ್ ಮಾಡಿಬಿಡೋರು. ನೀವು ಅವ್ರ ಹತ್ರ ಇದ್ದ ಚಿನ್ನದ ಒಡವೆಗಳನ್ನ ಕಿತ್ಕೊಂಡು ಒಳ್ಳೆ ಚಿನ್ನದಂತ ಕೆಲಸ ಮಾಡಿದ್ರಿ. ಈಗ ಅವ್ರ ಕೈ ಫುಲ್ ಖಾಲಿಯಾಗಿದೆ. ಅವ್ರ ಹತ್ರ ಇದ್ದು ಬದ್ದಿದ್ದೆಲ್ಲ ಕಿತ್ತಿಟ್ಟಿದ್ದೀನಿ. ಇನ್ನವ್ರ ಮೇಲೆ ಹೇಳಬೇಕು ಅಂದರೆ ಆ ಭಗವಂತ 11ನೇ ಅವತಾರ ಎತ್ತು ಬರಬೇಕು. ಈ ಕಲಿಗಲ್ಲಿ ಅದಂತೂ ಸಾಧ್ಯ ಇಲ್ಲ ಬಿಡಿ. ಅಲ್ಲಿಗೆ ಅವ್ರ ಕತೆ ಮುಗೀತು. ಅಂತೂ ನೀವು ಕೊಟ್ಟು ಮಾತು ಉಳಿಸ್ಕೊಂಡ್ರಿ. ಈಗ ನೀನು ನಿನ್ನ ಮಾತನ್ನು ಉಳಿಸ್ಕೊ. KR ಮಿಲ್ ಹತ್ರ ಇರುವಂಥ ಪ್ರಾಪರ್ಟಿನ ನನ್ನ ಹೆಸ್ರಿಗೆ ಬರೀತೀನಿ ಅಂದಿದ್ದೆ, ನೆನಪಿದೆಯಾ? ಖಂಡಿತ ಬರ್ಕೊಡ್ತೀನಿ ಮಿಸ್ಟರ್ ಹರಿ. ನನ್ನ ಮಾತು ನಡೆಯೋ ಹಾಗಿದ್ರೆ ಇಡೀ ಭೂಮಂಡಲನೇ ಬರ್ಕೊಡ್ತಿದ್ದೆ. ನೀವು ನನಗೆ ಮಾಡ್ತಿರೋ ಸಹಾಯಕ್ಕೆ ನಾನು ಎಷ್ಟು ಮಾಡಿದ್ರು ಕಡಿಮೆನೆ. ನನ್ನ ಕೆಲಸಕ್ಕೆ ಈ ನನ್ನ ಮಗ ಫೀಸ್ ಕಟ್ತಾ ಇದ್ದಾನೆ. ಆ ಜಾನ್ವಿ ಶ್ರೀಗೋಸ್ಕರ ನಾನು ತುಂಬ ಒರೆಸ್ಬಿಟ್ಟಿದ್ದಾಳೆ. ಈಗ ನನ್ನ ಸರದಿ. ಅವಳು ನರಕ ಯಾತನೆ ಅನುಭವಿಸ್ಬೇಕು. ಅದಕ್ಕೆ ಅವಳ ಮಲತಾಯಿ ಸುನಂದಮ್ಮನ ಊರಿಂದ ಬರೋದಕ್ಕೆ ಹೇಳಿದ್ದೀನಿ. ಇನ್ ಕೇಸ್ ಅವ್ರನ್ನೆಲ್ಲ ಕರ್ಕೊಂಡು ಅವಳ ಮನೆಗೆ ಹೋದರೆ ಅವ್ರನ್ನ ಹೊರಗಾಕೋದಕ್ಕೆ ಯಾರಾದರೂ ಬೇಕಲ್ಲ. ಯಾವಾಗಲೂ ಜಾಹ್ನವಿ ಧ್ಯಾನದಲ್ಲೇ ಇರಬೇಡ. ನಿನ್ನ ವಯಸ್ಸಿಗೆ ಮ್ಯಾಚ್ ಆಗೋ, ನಿನ್ನ ಘನತೆಗೆ ಸೂಟ್ ಆಗೋ ಹೊಸ ಅಕ್ಕಿನ ಹಿಡ್ದಾಕೋ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಹರಿ. ಯಾಕೆ ಲಲಿತಕ್ಕ ಅಷ್ಟೊಂದು ನೀರು ಕುಡಿತಿದ್ರಿ? ಇನ್ನೇನು ಮಾಡೋದು ಬಸ್ಸು, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ನಿನ್ನೆ ರಾತ್ರಿ ಕರೆಂಟ್ ಹೋದಾಗಲೂ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಶ್ರೀ, ಶ್ರೀ, ಏನೋ ಇದು? ಊಟನಾ? ವೆಲ್ಕಮ್ ತುಂಬ ಹಸುವಾಗಿತ್ತು ಶ್ರೀ. ಥ್ಯಾಂಕ್ಸ್ ಕಣೋ. ಮಾಮ್, ಥ್ಯಾಂಕ್ಸ್ ಅಲ್ಲ, ಯಾಕೆ? ನನ್ನ ಕರ್ತವ್ಯ ಅಲ್ವಾ ಇದು? ಈಗಿನ ಕಾಲದಲ್ಲಿ ಯಾವುದೋ ಕರ್ತವ್ಯ? ಹರಿಭವ ಅತ್ತೆನ ನೋಡ್ಕೊಳ್ಳೋದು ಕರ್ತವ್ಯ ಅಲ್ವಾ? ಮಾಮ್, ಅದೆಲ್ಲ ಯಾಕೆ ಇವಾಗ? ಬಿಡಿ. ಮಾಲ್ತಿಮ್ಮ ಮತ್ತು ಅಜ್ಜಿ ಏನು ಮಾಡ್ತಿದ್ದಾರ? ಎಚ್ಚರ ಇದ್ರೆ ಹಸುವಾಗತ್ತೆ ಅಂತ ಮಲ್ಕೊಂಡಿದ್ದಾರೆ. ನಾನೇ ಅವರಿಬ್ರು ಕೊಡ್ತೀನಿ. ಹಾಂ, ಮಾಮ್, ನಿಧಾನಕ್ಕೆ. ಶ್ರೀ, ಜಾನ್ವಿಗೆ ಊಟ ಕೊಟ್ಟಿಯಾ? ತಗೊಂಡು ಹೋಗ್ತಿದ್ದೀನಿ. ಜಾನು, ತಗೋ ಊಟ. ಇದನ್ನ ತರಕ್ಕೆ ದುಡ್ಡೆಲ್ಲಿತ್ತು? ಸುಧಾ ಅವ್ರ ಹತ್ರ ಸ್ವಲ್ಪ ತಗೊಂಡೆ, ಆಮೇಲೆ ಕೊಡ್ತೀನಿ ಅಂತ.
ಬೇಬಿ ಅತ್ತೆ ಬಸು ಹಸು ಅಂತಿದ್ರು, ಅವರಿಗೆ ಕೊಡು. ಅವ್ರಿಗೆ ಕೊಟ್ಟಿದ್ದೀನಿ, ಇದು ನಿನಗೆ. ನನಗೆ ಬೇಡ ಶ್ರೀ. ನಿನಗೂ ಹಸಿವು ಆಗ್ತಿದೆ ಅಂತ ಗೊತ್ತು ನನಗೆ. ಪ್ಲೀಸ್. ನಮ್ಮೆಲ್ಲರೂ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಯೋಚನೆ ಮಾಡುವಾಗಲೇ ನನ್ನ ಹಸುವೆಲ್ಲ ಸತ್ತೇ ಹೋಯ್ತು. ಹಸುವು ಬೇಕಾದರೂ ತಡ್ಕೋಬೋದು, ಆದರೆ ಈ ಥರ ಪರಿಸ್ಥಿತಿ ತಡ್ಕೊಳ್ಳೋದು ಕಷ್ಟ ಶ್ರೀ. ಐ ಆಮ್ ರಿಯಲಿ ಸಾರಿ ಚಾನು. ನೀನು ಮನೆಗೆ ಬಂದಮೇಲೆ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಕೈಲದು ನಡೆಸ್ಕೊಳಕ್ಕಾಗಲಿಲ್ಲ. ಕೊನೆ ಪಕ್ಷ ನಿನಗೊಂದು ಸೂರು ಕೊಡ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ನನಗೊಬ್ಳಿಗೆ ಕಷ್ಟ ಆಗಿರೋ ಥರ ಹೇಳ್ತಿದ್ಯಲ್ಲ ಶ್ರೀ. ನನ್ನ ಜೊತೆ ನೀನು ಕಷ್ಟಪಡ್ತಿಲ್ವಾ? ಅಮ್ಮಂದ್ರು ಕಷ್ಟಪಡ್ತಿಲ್ವಾ? ಆದರೂ ನಾನು ನಿನಗೆ ಒಳ್ಳೆ ಗಂಡ ಆಗಲಿಲ್ಲ. ಸಾರಿ. ನೀನು ತುಂಬ ಒಳ್ಳೆ ಗಂಡ ಶ್ರೀ. ನನಗೆ ನೆನಪು ಹೋಗಿ ನಾನು ನಿನ್ನನ್ನು ದ್ವೇಷ ಮಾಡುವಾಗಲೂ ನೀನು ನನಗೆ ಪ್ರೀತಿಸ್ತವನು. ನೀನು ನನ್ನನ್ನು ಪ್ರೀತಿಸಿದಷ್ಟು ನಾನು ನಿನ್ನನ್ನು ಪ್ರೀತಿಸೋಕ್ಕಾಗಲ್ಲ. ನಿನ್ನಂಥ ಗಂಡ ಪಡೆಯೋಕ್ಕೆ ನಾನು ತುಂಬ ಲಕ್ಕಿ. ನಿನ್ನ ಜೊತೆ ನಾನು ಎಂಥ ಮರುಭೂಮಿಯಲ್ಲಿ ಬೇಕಾದರೂ ಇರ್ತೀನಿ. ನಿನ್ನ ಪ್ರೀತಿಯಲ್ಲಿ ಸುಡು ಬಿಸಿಲು ತಂಗಾಳಿ ಫೀಲ್ ಆಗುತ್ತೆ. ಮಳೆಯಲ್ಲೂ ಛತ್ರಿ ಥರ ನಿನ್ನ ಪ್ರೀತಿ ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೀನು ನನಗೆ ಹೀಗೆ ಕೈ ತುತ್ತು ತಿನ್ನಿಸುವಾಗ ನಾನು ದೇವಸ್ಥಾನದ ಅಂಗಳದಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀನಿ ಅನಿಸ್ತಿಲ್ಲ. ನಿನ್ನ ಜೊತೆ ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಟೆರೆಸಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀನೇನೋ ಅನಿಸ್ತಿದೆ. ಹೌದಾ? ಹ್ಞೂ. ಅಪ್ಪ, ನಾನು ಸ್ವಲ್ಪ ಹೊರಗೋಗ್ಬಿಟ್ಟು ಬರ್ತೀನಿ. ನೀವೇನು ಪಾತ್ರೆ ಎಲ್ಲ ತೊಳೆಯೋಕೆ ಹೋಗ್ಬಿಡಿ, ನಾನೇ ಬಂದು ತೊಳಿತೀನಿ. ಇಲ್ಲ ಅಂದರೆ ದಿನ ಬೆಳಗಾದರೆ ತಿನ್ಕೊಂಡು ಏನು ಕೆಲಸ ಮಾಡ್ದಿರೋ ಪೇಪರ್ ಓದ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೇಳಿ ತೊಳಿತಾರೆ. ನನಗೆ ಹೇಳ್ತಿದ್ದೀರಿ ನೀವು? ದಿನ ಬೆಳಗಾದರೆ ಪೇಪರ್ ಓದ್ಕೊಂಡು ತಿನ್ಕೊಂಡು ಏನು ಕೆಲಸ ಮಾಡ್ದಿರ ಕೂತ್ಕೊಳ್ಳೋರು ನೀವೇ ಅಂತ ಕನ್ಫರ್ಮ್ ಆಗಿದ್ರೆ ನಿಮಗೆ ಹೇಳಿದ್ದು. ಲೇ, ನನಗೆ ಪಾತ್ರೆ ತೊಳೆಯಕ್ಕೆ ಬರಲ್ಲ ಕಣ. ನಾನು ಸರಿಯಾಗಿ ಪಾತ್ರೆ ತೊಳೆದೇ ಇರೋದು, ನೀವು ಊಟ ಮಾಡೋದು, ಆಮೇಲೆ ಫುಡ್ ಪಾಯ್ಸನ್ ಆಗೋದು ಎಲ್ಲ ನನ್ನ ತಲೆಯಲ್ಲಿ ಬರುತ್ತೆ. ನಾ ತೊಳೆಯಲ್ಲ ಕಣ. ಹಾಯ್, ಅದೇ ಪಾತ್ರೆ ತೊಳೆಯೋರು ಬಂದೇ ಬಿಟ್ರಲ್ಲ. ಕೇಶಿ ಮುದ್ದು, ಯಾರನ್ನಪ್ಪ ನೀನು ಪಾತ್ರೆ ತೊಳೆಯೋರು ಅಂತಿದ್ದು? ಹೆಂಗೈತೆ ಮೈಗೆ? ಸುಮ್ಮನೆ ತಮಾಷೆ ಮಾಡಿದೆ ಕಣೆ. ನೀನು ಮನೆ ಯಜಮಾನಿ, ನೀನು ಇಲ್ಲದೆ ಮನೆ ಬಿಕ್ಕು ಅಂತಿತ್ತು ಕಣೆ. ಅದಕ್ಕೆ 2 ಸಲ ಹಾಕ್ಸ್ಕೊಂಡು ತಿಂತಿದ್ದು. ನಾನು ತಂಗಿ ಪಾಲ್ ನಾನು ತಿಂತಿದ್ದೆ. ನೋಡೇ ಸುನಿಂದು, ನೀನು ಹೋದಾಗಿಂದ ಇವ್ರ ಬಾಯಲ್ಲಿ ಇದೇ ಮಾತು. ಇದೇ ಕರ್ಮಕ್ಕೆ ಕಣೋ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದು. ಈಗ ಯಾರು ವಿಳ್ಳೆದೆಲ್ಲ ಕೊಟ್ಟು ಕರೆದಿದ್ರು? ಹಲೋ, ಏನು ಇದು ನನ್ನ ಮನೆ? ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನೋಡೋ ಖುಷಿ, ಇಷ್ಟು ದಿವಸ ಆದ್ಮೇಲೆ ಬಂದಿದ್ದೀನಿ. ಅಪ್ಪ ಮಗುಗೆ ಒಂಚೂರು ಖುಷಿ ಇಲ್ವಲ್ಲೋ? ನೀನು ಬೇಜಾರು ಮಾಡ್ಕೋಬೇಡ ಕಣೆ, ನಾನು ಕರೆದಿದ್ದೀನಿ. ನೀವೇ ಬಿಟ್ಟು ಬಿದ್ದಿದ್ದೀರಾ, ಇವ್ರನ್ನ ಬೇರೆ ಕರಿಯೋ ದೌಲತ್ತು. ಅಕ್ಕ ತಮ್ಮ ಇಬ್ರು ಬೇರೆಯವ್ರ ಮನೇಲಿ ಅದಂಗೆ ಬಿಟ್ಟಿಗಳು ತಿನ್ಕೊಂಡು ಬಿದ್ದಿರ್ತಾರೋ. ನೋಡು, ಅಲ್ಲಿದ್ರು ಅಂತ್ಯ, ಇಲ್ಲಿಗೆ ಬಂದ್ರು ಅಂತ್ಯ. ಕೇಶಿ, ನಾನು ಹೋಗ್ತೀನಿ ಕಣೋ. ನಿಂತ್ಕೊಳೆ, ಆ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡ ಕಣೆ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಅವ್ರು ಬೋ ಅನ್ಕೋತಿರ್ಲಿ. ಒಳಗೆ ಅವರೇಕಾಯಿ ಹಾಕಿ ಉಪ್ಪಿಟ್ಟು ಮಾಡಿದ್ವಿ, ತಿನ್ನುವಂತ ಬಾ. ಎಲ್ಲ ತಿನ್ನಿದ್ಯಾ ಬಿಟ್ಟಿದ್ಯಪ್ಪ? ಈಗ ಬಿಡ್ತೀನಿ. ಬಾರೆ ಹೋಗ್ಲಿ.
ಶ್ರೀ, ಏನಾಯ್ತು ಬೇಬಿ? ನೋಡಿದ್ರಲ್ಲಿ ಏನ್ ಬಿದ್ದಿದೆ ಅಂತ? ಏನಾಯ್ತು? ಏನಾಯ್ತು ಬೇಬಿ ಮಾಮ್? ನೋಡು, ನೀ ತಂದಿರೋ ಊಟದಲ್ಲಿ ಜಿರಳೆ ಬಿದ್ದಿದೆ. ನಾನು ಉಪವಾಸ ಸದ್ಬಿದ್ರು ಪರವಾಗಿಲ್ಲ, ಇನ್ ಮುಂದೆ ನೀನ್ ಫುಟ್ಪಾತ್ ಗಾಡಿನಲ್ಲಿ ತರೋ ಊಟ ಮಾತ್ರ ನನಗೆ ಬೇಡ. ಬೇಬಿ ಅತ್ತೆ, ಈ ಊಟ ಶ್ರೀ ಹೋಟೆಲಿಂದನೇ ತೊಗೊಂಡು ಬಂದಿದ್ದು, ಗಾಡಿಯಿಂದ ಅಲ್ಲ. ಬೈ ಮಿಸ್ಟೇಕ್ ಜಿರಳೆ ಬಿದ್ದಿರ್ಬೇಕಷ್ಟೇ. ಬೇರೆ ಊಟ ತಂದ್ಕೊಡ್ತಾರೆ ಶ್ರೀ, ಅಲ್ವಾ ಶ್ರೀ? ಮದ್ವೆ ಮನೇಲಿ ಊಟದ ಉಪಚಾರ ಮಾಡ್ತಾರಲ್ಲ, ಹಾಗೆ ಮಾಡ್ತಿದ್ಯಾ. ನಿನ್ ಉಪಚಾರ ಅಲ್ಲ, ನನಗೆ ಬೇಕಾಗಿಲ್ಲ. ಹಾಗಲ್ಲ ಅತ್ತೆ. ಮಾತಾಡ್ಬೇಡ ನೀನು. ನಿನ್ ಮುಖ ನೋಡ್ರೆ ನನ್ಗೆ ಉರಿಯುತ್ತೆ. ಇಷ್ಟಕ್ಕೂ ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನಿಂದನಾ? ಹೌದು, ಎಲ್ಲ ನಿನ್ನಿಂದಾನೆ. ನೀನ್ ಎಂಟ್ರಾಗೋವರೆಗೂ ನಮ್ಮನೇಲಿ ಎಲ್ಲ ಚೆನ್ನಾಗಿತ್ತು. ಯಾವಾಗ ನೀನ್ ನಮ್ಮನೆ ಕಾಲಿಟ್ಯೋ, ಗ್ರಾಚಾರ ಎಲ್ಲ ಒಕ್ಕರ್ಸ್ಕೊಳ್ತು. ನಿನ್ ಕೆಟ್ಟು ಕಾಲ್ಗೊಂಡದಿಂದ ನಮ್ ಒಳ್ಳೆ ದಿನಗಳೆಲ್ಲ ಮುಗ್ದೋಯ್ತು. ಮಾಮ್, ನಾವೀಗ ಇಲ್ಲಿ ಕಷ್ಟಪಡ್ತಿರೋದಕ್ಕೆ ಹರಿ ಚಿಕ್ಕಪ್ಪನ ದುರಾಸೆ ಕಾರಣ. ಇಲ್ಲಿ ಜಾನುದೇನು ತಪ್ಪು? ಅವಳಿಗೆ ಏನಕ್ಕೆ ಬೈತಿದ್ರ? ನೀವು ಹೇಗೆ ಕಷ್ಟಪಡ್ತಿದ್ರೋ ಅವಳು ಹಾಗೆ ಕಷ್ಟಪಡ್ತಿಲ್ವಾ? ನೀವು ಅವಳನ್ನ ಬ್ಲೇಮ್ ಮಾಡೋದು ತಪ್ಪು ಮಾಮ್. ಹೌದಪ್ಪ, ನಾನ್ ಹೇಳೋದೆಲ್ಲ ತಪ್ಪು. ನಿನ್ ಹೆಂಡತಿ ಏನೇ ಮಾಡಿದ್ರು ಸರಿ, ಇಲ್ಲಿ ನಾನೇ ಗತಿಗೆಟ್ಟಿರೋಳು. ನನ್ ಗಂಡ ಅವನೊಂದು ಸರಿಗಿದ್ದಿದ್ರೆ ನನಗೆ ಯಾಕೆ ಈಗ ಆಚಾರ ಬಂದಿರೋದು? ಈ ತರ ರೋಡಲ್ಲಿ ಕೂತ್ಕೊಂಡು ಜಿರಳೆ ಬಿದ್ದಿರೋ ಊಟ ತಿನ್ನೋ ಪರಿಸ್ಥಿತಿ ಬಂದಿದೆ. ಜಾನ್ವಿ, ಏನಾಗಿದೆ ಬೇಬಿ ನಿನಗೆ? ಆಗ ನೋಡಿದ್ರೆ ಹರಿಭಾವ ಮಾಡಿದ ತಪ್ಪಿಗೆ ಅತ್ತೆಗೆ ಬಾಯಿಗೆ ಬಂದಾಗ ಬೈದೆ. ಈಗ ನೋಡಿದ್ರೆ ಜಾನ್ವಿ ಕಾಲ್ ಗುಣನೇ ಸರಿ ಇಲ್ಲ ಅಂತ ಹೇಳ್ತಿದ್ಯಾ. ಏನಾಗಿದೆ ನಿನ್ ಬುದ್ಧಿಗೆ? ಹೌದು, ಇದೆಲ್ಲ ಆಗಿದ್ದು ಆ ಜಾನ್ವಿಯಿಂದಾನೆ. ಅವ್ಳು ಬರೋಕ್ಕಿಂತ ಮುಂಚೆ ನಾವೆಲ್ಲ ಚೆನ್ನಾಗೇ ಇದ್ವಿ. ಒಂದ್ ನಿಮಿಷ ನಿನ್ನ ಜಾನ್ವಿ ಜಾಗದಲ್ಲಿ ಕಲ್ಪಿಸ್ಕೊ. ನಿಮ್ಮ ಅತ್ತೆ ಮನೇಲೂ ಹೀಗೆ ಅಂದಿದ್ರೆ ಸಹಿಸ್ಕೊತಿದ್ಯಾ ನೀನು? ಬೇಬಿ ಮಮ್ ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವ್ರು ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರು ಯಾತಕಿಗೆ ಆಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಅವ್ರೇನು ಬೇಕು ಅಂತ ಮಾಡಲಿಲ್ಲ. ಪಾಪ ಬೇಬಿ ಅತ್ತೆಗೆ ಭಯ ಆವರಿಸ್ಕೊಂಡಿದೆ. ಭಯನಾ? ಯಾವ ಭಯ?
ನನ್ನ ಬುದ್ಧಿ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಏನು ಮಾಡಲಿ? ನಾ ಮನೆ ಬಿಟ್ಬಿಟ್ಟು ಬಂದಿದ್ದು ಜಾನ್ವಿದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ಆದರೂ ಅವಳ ಜೊತೆ ನನಗೆ ಜಗಳ ಮಾಡಬೇಕು ಅಂತ ಅನಿಸ್ತು. ಬೇಬಿ ಅತ್ತೆನ ಅವ್ರ ಗಂಡ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಅಮ್ಮನ ಮನೇಲಿ ಒಂದು ಸೆಕ್ಯೂರ್ ಫೀಲಿಂಗ್ ಇತ್ತು. ಈಗ ನಾವೆಲ್ಲರೂ ಬೀದಿಗೆ ಬಿದ್ವಿ. ಮುಂದೆ ಇನ್ನೆಷ್ಟು ಕಷ್ಟಪಡಬೇಕಾಗುತ್ತೋ ಅನ್ನೋ ಭಯ ಆವರಿಸ್ಕೊಂಡಿದೆ ಅವರಿಗೆ. ಹಾಗಂತ ಹೀಗೆ ನಡ್ಕೊಳ್ಳೋದೇನೆ? ನಾವು ನಿನ್ನ ಪರಿಸ್ಥಿತಿಲೇ ಇರೋದು. ಅತ್ತಿಗೆ, ನೀವೆಲ್ಲ ಈ ಮನೆ ಸೊಸೆತೀರು. ಶ್ರೀ ನಿಮ್ಮನ್ನ ನೋಡ್ಕೊಳ್ಳೋದು ಜವಾಬ್ದಾರಿ. ಆದ್ರೆ ನಾನು ಮದ್ವೆ ಮಾಡಿ ಕಳ್ಸಿರೋ ಮನೆ ಮಗಳು. ನ್ಯಾಯವಾಗಿ ನೋಡಿದ್ರೆ ನಾನು ನನ್ನ ಗಂಡನ ಮನೆಯಲ್ಲಿ ಇರ್ಬೇಕು. ನನಗೆ ನಿಮ್ ಜೊತೆ ಇರೋ ಹಕ್ಕು ಇಲ್ಲ. ಶ್ರೀ ನನ್ನನ್ನು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿನೂ ಇಲ್ಲ.